ಆನ್ಲೈನ್ ಇಂಟರ್ನ್ಶಿಪ್ಗೆ ನಿಮಗೆಲ್ಲ ಸ್ವಾಗತ. ಇಂದು ನಾವು ಎರಡು ಮಹತ್ವದ ವಿಷಯಗಳ ಬಗ್ಗೆ ಚರ್ಚಿಸೋಣ: ವಿಮರ್ಶಾತ್ಮಕ ಚಿಂತನೆ ಮತ್ತು ಸಮಸ್ಯಾ ಪರಿಹಾರ. ಕ್ರಿಟಿಕಲ್ ಥಿಂಕಿಂಗ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಈ ಕೌಶಲ್ಯಗಳು ಯಾವುದೇ ವೃತ್ತಿಯಲ್ಲಿ ಅತ್ಯವಶ್ಯಕ, ಮತ್ತು ನೀವು ಪ್ರೊಆಕ್ಟಿವ್, ಇನೋವೇಟಿವ್ ಆಗಲು ಇವುಗಳಲ್ಲಿ ಪರಿಣತಿ ಹೊಂದುವುದು ಬಹಳ ಮುಖ್ಯ. 1. ವಿಮರ್ಶಾತ್ಮಕ ಚಿಂತನೆ. ಕ್ರಿಟಿಕಲ್ ಥಿಂಕಿಂಗ್. ವಿಮರ್ಶಾತ್ಮಕ ಚಿಂತನೆಯು ಮಾಹಿತಿಯನ್ನು ವಸ್ತುನಿಷ್ಠವಾಗಿ ವಿಶ್ಲೇಷಿಸಲು, ಅನಲೈಸ್ ಇನ್ಫಾರ್ಮೇಷನ್ ಅಬ್ಜೆಕ್ಟಿವ್ಲಿ, ಮತ್ತು ತಾರ್ಕಿಕ ನಿರ್ಣಯ, ರೀಸನ್ ಜಡ್ಜ್ಮೆಂಟ್, ಕೈಗೊಳ್ಳಲು ಸಹಾಯ ಮಾಡುತ್ತದೆ. ಇದು ಡೇಟಾವನ್ನು ಮೌಲ್ಯಮಾಪನ ಮಾಡುವುದು, ಮಾದರಿಗಳನ್ನು ಗುರುತಿಸುವುದು ಮತ್ತು ವಿವಿಧ ಮಾಹಿತಿಯ ತುಣುಕುಗಳ ನಡುವೆ ಸಂಪರ್ಕ ಮಾಡುವುದನ್ನು ಒಳಗೊಂಡಿರುತ್ತದೆ. ವಿಮರ್ಶಾತ್ಮಕ ಚಿಂತನೆಯ ಅಂಶಗಳು. ಕಾಂಪೋನೆಂಟ್ಸ್ ಆಫ್ ಕ್ರಿಟಿಕಲ್ ಥಿಂಕಿಂಗ್. ವೀಕ್ಷಣೆ, ಆಬ್ಸರ್ವೇಷನ್. ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುವುದರ ಮೂಲಕ ಪ್ರಾರಂಭಿಸಿ. ತೀರ್ಮಾನಗಳಿಗೆ ಹೋಗದೆ ಎಲ್ಲಾ ವಿವರಗಳನ್ನು ತೆಗೆದುಕೊಳ್ಳಿ. ಉದಾಹರಣೆಗೆ, ಪ್ರಾಜೆಕ್ಟ್ನ ಪ್ರಗತಿಯು ಸ್ಥಗಿತಗೊಂಡರೆ, ಅಡಚಣೆ ಎಲ್ಲಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಯೋಜನೆಯ ಎಲ್ಲಾ ಅಂಶಗಳನ್ನು ಗಮನಿಸಿ. ವಿಶ್ಲೇಷಣೆ, ಅನಾಲಿಸಿಸ್. ಮಾಹಿತಿಯನ್ನು ಉತ್ತಮವಾಗಿ ಅರ್ಥಮಾಡಿಕೊಳ್ಳಲು ಸಣ್ಣ ಭಾಗಗಳಾಗಿ ವಿಭಜಿಸಿ. ಆಸ್ಕ್ ಯೋರ್ಸೆಲ್ಫ್, ಈ ಸತ್ಯಗಳ ಅರ್ಥವೇನು? ಮತ್ತು ಇದು ಹೇಗೆ ಪರಸ್ಪರ ಸಂಬಂಧ ಹೊಂದಿದೆ? ನೀವು ಪ್ರಯೋಗಾಲಯದಲ್ಲಿ ವಿಜ್ಞಾನಿಗಳಂತೆ ಸಮಸ್ಯೆಯನ್ನು ಬಗೆಹರಿಸುವ ರೀತಿ ಊಹಿಸಿ, ಪ್ರತಿ ಅಂಶವನ್ನು ಸೂಕ್ಷ್ಮವಾಗಿ ಗಮನಿಸಿ. ತೀರ್ಮಾನಿಸುವುದು. ಇನ್ಫರೆನ್ಸ್. ನಿಮ್ಮ ವಿಶ್ಲೇಷಣೆಯ ಆಧಾರದ ಮೇಲೆ ತೀರ್ಮಾನಗಳನ್ನು ಮಾಡಿ. ಇದರರ್ಥ ಸಾಲುಗಳ ನಡುವೆ ಓದುವುದು ಮತ್ತು ಡೇಟಾದಿಂದ ತೀರ್ಮಾನಗಳನ್ನು ರಚಿಸುವುದು. ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂಡ್ ಡ್ರಾಯಿಂಗ್ ಕನ್ಕ್ಲೂಷನ್ಸ್ ಫ್ರಮ್ ದ ಡೇಟಾ. ಇದು ಒಗಟನ್ನು ಒಟ್ಟುಗೂಡಿಸಿದಂತೆ. ಪ್ರತಿಯೊಂದು ತುಣುಕು ತನ್ನದೇ ಪೂರ್ಣತೆಯನ್ನು ತೋರಿಸುವುದಿಲ್ಲ, ಆದರೆ ಒಟ್ಟಿಗೆ ಕುಡಿಸಿದಾಗ ಸಂಪೂರ್ಣ ಚಿತ್ರವನ್ನು ರೂಪಿಸುತ್ತದೆ. ಮೌಲ್ಯಮಾಪನ ಅವ್ಯಾಲ್ಯೂಯೇಷನ್. ಮಾಹಿತಿಯನ್ನು ವಿಮರ್ಶಾತ್ಮಕವಾಗಿ ಮೌಲ್ಯಮಾಪನ ಮಾಡಿ. Is the source reliable? Are the conclusions logical based on the data? What biases might be at play? ವಿವರಣೆ, ಎಕ್ಸ್ಪ್ಲನೇಷನ್. ನಿಮ್ಮ ವರದಿಯನ್ನು ಸ್ಪಷ್ಟವಾಗಿ ಮತ್ತು ತಾರ್ಕಿಕವಾಗಿ ವಿವರಿಸಿ. ನೀವು ಒಂದು ತಂಡವಾಗಿ ಕೆಲಸ ಮಾಡುವಾಗ ಅಥವಾ ನಿಮ್ಮ ಆಲೋಚನೆಗಳನ್ನು ಪ್ರಸ್ತುತಪಡಿಸುವಾಗ ಇದು ನಿರ್ಣಾಯಕವಾಗಿದೆ. It's like telling a story. You need to guide your listeners through your thought process step by step. Practicing critical thinking. Let's do a quick exercise. ನೀವು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಗ್ರಾಹಕರ ತೃಪ್ತಿಯನ್ನು ಸುಧಾರಿಸಲು ನೀವು ಕಾರ್ಯನಿರ್ವಹಿಸುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ಗ್ರಾಹಕರ ಫೀಡ್ಬ್ಯಾಕ್ನಿಂದ ಡೇಟಾವನ್ನು ಸಂಗ್ರಹಿಸುವ ಮೂಲಕ ಪ್ರಾರಂಭಿಸಿ, ಕಾಮನ್ ಕಾಯ್ಸ್ಗಳನ್ನು ವಿಶ್ಲೇಷಿಸಿ, ಮೂಲ ಕಾರಣಗಳ ಬಗ್ಗೆ ತೀರ್ಮಾನಗಳನ್ನು ಮಾಡಿ, ಸಂಭವನೀಯ ಪರಿಹಾರಗಳನ್ನು ಮೌಲ್ಯಮಾಪನ ಮಾಡಿ ಮತ್ತು ಅಂತಿಮವಾಗಿ ನಿಮ್ಮ ಕಾರ್ಯತಂತ್ರವನ್ನು ನಿಮ್ಮ ತಂಡಕ್ಕೆ ವಿವರಿಸಿ. 2. ಪ್ರಾಬ್ಲಮ್ ಸಾಲ್ವಿಂಗ್. ಸಮಸ್ಯಾ ಪರಿಹಾರ. ಈಗ ಸಮಸ್ಯಾ ಪರಿಹಾರ ತಿಳಿಯೋಣ. ಈ ಕೌಶಲ್ಯವು ವಿಮರ್ಶಾತ್ಮಕ ಚಿಂತನೆ ಕ್ರಿಟಿಕಲ್ ಥಿಂಕಿಂಗ್ ಯೊಂದಿಗೆ ಕೈಜೋಡಿಸುತ್ತದೆ. ಒಮ್ಮೆ ನೀವು ಸಮಸ್ಯೆಯನ್ನು ವಿಶ್ಲೇಷಿಸಿದ ನಂತರ ಅದನ್ನು ಪರಿಹರಿಸಲು ನೀವು ಒಂದು ಮಾರ್ಗವನ್ನು ಕಂಡುಹಿಡಿಯಬೇಕು. ಅದುವೇ ಪ್ರಾಬ್ಲಮ್ ಸಾಲ್ವಿಂಗ್. ಸ್ಟೆಪ್ಸ್ ಇನ್ ಪ್ರಾಬ್ಲಮ್ ಸಾಲ್ವಿಂಗ್. ಪ್ರಾಬ್ಲಮ್ ಸಾಲ್ವಿಂಗ್ನ ಹಂತಗಳು. ಸಮಸ್ಯೆಯನ್ನು ಗುರುತಿಸಿ. ಐಡೆಂಟಿಫೈ ದ ಪ್ರಾಬ್ಲಮ್. ಸಮಸ್ಯೆ ಏನೆಂದು ಸ್ಪಷ್ಟವಾಗಿ ಡೆಫೈನ್ ಮಾಡಿ. ಕೆಲವೊಮ್ಮೆ ಸಣ್ಣ ಸಮಸ್ಯೆಯಾಗಿ ಕಂಡುಬರುವುದು ಆಳವಾದ ಸಮಸ್ಯೆಯ ಲಕ್ಷಣವಾಗಿರಬಹುದು. ಈ ಹಂತದಲ್ಲಿ ನೀವು ಸಮಸ್ಯೆಯನ್ನು ಸರಿಯಾಗಿ ಗುರುತಿಸಲು ತಿಳಿಸುತ್ತದೆ. ನಂತರ ಪರಿಹಾರ ಹುಡುಕಲು ಸುಲಭವಾಗುತ್ತದೆ. ಸಂಭಾವ್ಯ ಪರಿಹಾರಗಳನ್ನು ರಚಿಸಿ. ಜನರೇಟ್ ಪಾಸಿಬಲ್ ಸೊಲ್ಯೂಷನ್ಸ್. ಬಹು ಪರಿಹಾರಗಳನ್ನು ಬ್ರೈನ್ ಸ್ಟಾರ್ಮ್ ಮಾಡಿ. ಮನಸ್ಸಿಗೆ ಬರುವ ಮೊದಲ ಕಲ್ಪನೆಗೆ ನೆಲೆಗೊಳ್ಳಬೇಡಿ. ಸೃಜನಶೀಲ ಚಿಂತನೆಯನ್ನು ಪ್ರೋತ್ಸಾಹಿಸಿ ಮತ್ತು ಸಮಸ್ಯೆಯನ್ನು ವಿವಿಧ ಕೋನಗಳಿಂದ ನೋಡಿ. ಪರಿಹಾರಗಳನ್ನು ಮೌಲ್ಯಮಾಪನ ಮಾಡಿ. ಎವ್ಯಾಲ್ಯೂಯೇಟ್ ಸೊಲ್ಯೂಷನ್ಸ್. ಪ್ರತಿ ಪರಿಹಾರದ ಕಾರ್ಯಸಾಧ್ಯತೆ ಫೀಸಿಬಿಲಿಟಿ ಯನ್ನು ನಿರ್ಣಯಿಸಿ. ಸಾಧಕ ಬಾಧಕಗಳನ್ನು ಪರಿಗಣಿಸಿ ಮತ್ತು ನೀವು ಹೊಂದಿರುವ ಸಂಪನ್ಮೂಲಗಳ ಬಗ್ಗೆ ಯೋಚಿಸಿ. ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ನಿಮ್ಮನ್ನು ಚಿತ್ರಿಸಿಕೊಳ್ಳಿ. ಯಾವ ಪರಿಹಾರ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಿರ್ಧರಿಸಲು ವಿಭಿನ್ನ ಯೋಜನೆಗಳನ್ನು ಮೌಲ್ಯಮಾಪನ ಮಾಡಿ. ಉತ್ತಮ ಪರಿಹಾರವನ್ನು ಆರಿಸಿ. Choose the best solution. ಹೆಚ್ಚು ಪ್ರಾಯೋಗಿಕ ಪ್ರಾಕ್ಟಿಕಲ್ ಮತ್ತು ಪರಿಣಾಮಕಾರಿ ಎಫೆಕ್ಟಿವ್ ಎಂದು ತೋರುವ ಪರಿಹಾರವನ್ನು ಆಯ್ಕೆ ಮಾಡಿ.
ಇದು ಸಮಸ್ಯೆಯ ಮೂಲ ಕಾರಣವನ್ನು ತಿಳಿಸುತ್ತದೆಯಾ ಎಂದು ಖಚಿತಪಡಿಸಿಕೊಳ್ಳಿ. This is like picking the best tool for the job. You need to ensure it's the right fit. ಪರಿಹಾರವನ್ನು ಕಾರ್ಯಗತಗೊಳಿಸಿ. Implement the solution. ನಿಮ್ಮ ಆಯ್ಕೆಯ ಪರಿಹಾರವನ್ನು ಕಾರ್ಯರೂಪಕ್ಕೆ ತನ್ನಿ. ತಂಡದಲ್ಲಿ ಕೆಲಸ ಮಾಡುತ್ತಿದ್ದರೆ ಅದನ್ನು ಕಾರ್ಯಗತಗೊಳಿಸಲು ಮತ್ತು ಕಾರ್ಯಗಳನ್ನು ನಿಯೋಜಿಸಲು ಅಗತ್ಯವಿರುವ ಹಂತಗಳನ್ನು ಯೋಜಿಸಿ. Think of this as executing a strategy in a game. You have a plan, now it's time to make it happen. ಮೌಲ್ಯಮಾಪನ ಮತ್ತು ಪರಿಶೀಲನೆ. Monitor and review. ಅನುಷ್ಠಾನದ ನಂತರ ಸಮಸ್ಯೆಯನ್ನು ಪರಿಹರಿಸಲಾಗಿದೆಯೇ ಎಂದು ನೋಡಲು ಫಲಿತಾಂಶಗಳನ್ನು ರಿವ್ಯೂ ಮಾಡಿ. ಅಗತ್ಯವಿದ್ದರೆ ಹೊಂದಾಣಿಕೆಗಳನ್ನು ಮಾಡಲು ಸಿದ್ಧರಾಗಿರಿ. ಇದು ತೋಟಗಾರನಂತೆ. ನಿಮ್ಮ ಸಸ್ಯಗಳು ಚೆನ್ನಾಗಿ ಬೆಳೆಯುವುದನ್ನು ಖಚಿತಪಡಿಸಿಕೊಳ್ಳಲು ನೀವು ನಿಯಮಿತವಾಗಿ ಅವುಗಳನ್ನು ಪೋಷಣೆ ಮಾಡಬೇಕಾಗುತ್ತದೆ. ಇನ್ಫಾರ್ಮೇಷನ್. ನಿಮ್ಮ ತಂಡವು ಡೆಡ್ಲೈನ್ ಬಿಕ್ಕಟ್ಟನ್ನು ಎದುರಿಸುತ್ತಿದೆ ಎಂದುಕೊಳ್ಳಿ. ನೀವು ಸಮಯಕ್ಕೆ ಸರಿಯಾಗಿ ಯೋಜನೆಯನ್ನು ಪೂರ್ಣಗೊಳಿಸಬೇಕಾಗಿದೆ. ಸಂಪನ್ಮೂಲಗಳನ್ನು ಮರುಹಂಚಿಕೆ ಮಾಡುವುದು, ಕೆಲಸದ ಸಮಯವನ್ನು ವಿಸ್ತರಿಸುವುದು ಅಥವಾ ಕಾರ್ಯಗಳಿಗೆ ಆದ್ಯತೆ ನೀಡುವಂತಹ ವಿವಿಧ ಪರಿಹಾರಗಳನ್ನು ಬರೆದಿಟ್ಟುಕೊಳ್ಳಿ. ಈ ಪರಿಹಾರಗಳನ್ನು ಮೌಲ್ಯಮಾಪನ ಮಾಡಿ, ಉತ್ತಮವಾದದನ್ನು ಆಯ್ಕೆ ಮಾಡಿ, ಅದನ್ನು ಕಾರ್ಯಗತಗೊಳಿಸಿ ಮತ್ತು ಯಶಸ್ಸನ್ನು ಖಚಿತಪಡಿಸಿಕೊಳ್ಳಲು ಪ್ರಗತಿಯನ್ನು ರಿವ್ಯೂ ಮಾಡಿ. ಕನ್ಕ್ಲೂಷನ್. ಕ್ರಿಟಿಕಲ್ ಥಿಂಕಿಂಗ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ವೃತ್ತಿಪರ ಜಗತ್ತಿನಲ್ಲಿ ಸೂಪರ್ ಪವರ್ಗಳಂತೆ. ಈ ಎರಡು ಕೌಶಲ್ಯಗಳು ನಿಮಗೆ ಸವಾಲುಗಳನ್ನು ಎದುರಿಸಲು ಮತ್ತು ನಾವೀನ್ಯವಾದ ಪರಿಹಾರಗಳನ್ನು ಕಂಡುಹಿಡಿಯಲು ಬೇಕೇ ಬೇಕಾಗುತ್ತದೆ. ಇವುಗಳನ್ನು ಅಭ್ಯಾಸ ಮಾಡುವ ಮೂಲಕ ನಿಮ್ಮ ಕ್ರಿಟಿಕಲ್ ಥಿಂಕಿಂಗ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಕೌಶಲಗಳನ್ನು ಇಂಪ್ರೂವ್ ಮಾಡಿಕೊಳ್ಳಿ.